ಆದ್ರೆ ಅದು ಇಡೀ ಆಲಯ, ಅದು ನೆರಳು, ಅದು ನಿಜವಾದದ್ದಲ್ಲ. ಈ ಆಲಯದಲ್ಲಿ ಇರುವಂತ ಆ ದೀಪಸ್ತಂಭ, ಆ ಬಾಗಿಲು, ಆ ಮೇಜು, ಆ ಒಂದು ಯಜ್ಞವೇದಿ, ಇವೆಲ್ಲವೂ ನಿಜವಾದದ್ದು ಅಲ್ಲ. ಅದು ಮುಂದೆ ಬರುವಂತ ಯೇಸುವನ್ನ ತೋರಿಸುವಂತದಾಗಿದೆ. ಹಲ್ಲೆಲೂಯಾ. ಆದ್ರೆ ನಾವು ಆ ಕಾಲಘಟ್ಟದಲ್ಲಿ ನಾವಿಲ್ಲ. ಈಗ ಯೇಸು ಸ್ವಾಮಿ ಬಂದು ಹೋದಂತ ಕಾಲಘಟ್ಟದಲ್ಲಿ ನಾವು ಇರುವಂತರಾಗಿದ್ದೇವೆ. ಹಾಗಾದ್ರೆ ಅಲ್ಲಿರುವಂತ ದೀಪಸ್ತಂಭ, ಅಲ್ಲಿರುವಂತ ಬಾಗಿಲು, ಅಲ್ಲಿರುವಂತ ಮೇಜು, ರೊಟ್ಟಿಯ ಮೇಜು, ಅಲ್ಲಿರುವಂತ ಎಲ್ಲ ಸಾಮಗ್ರಿಗಳು ಈಗ ಕ್ರಿಸ್ತನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆಮೆನ್. ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದು ಕಲ್ವಾರಿ ಶಿಲ್ಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಪರಲೋಕ ಆರೋಹಣವಾಗಿದ್ದಾನೆ. ಅದಕ್ಕೆ ಪೌಲನು ಕೊರಿಂಥ ಸಭೆಗೆ ಹೇಳ್ತಾನೆ, 1 ಕೊರಿಂಥದವರಿಗೆ 3ನೇ ಅಧ್ಯಾಯ 16ನೇ ವಚನ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರಾತ್ಮ ನಿಮ್ಮಲ್ಲಿ ವಾಸವಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದ್ರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ ಆಗಿದ್ದೀರಿ.